ನಮ್ಮ ಗ್ರಾಮ ಪಂಚಾಯತ್ ಹೊಸದಾಗಿ ಆಡಳಿತ ಬಂದು ಒಂದು 3 ವರ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಜನರಿಗೆ ಕಟ್ಟ ಕಡೆಯ ಜನರಿಗೆ ಗ್ರಾಮ ಪಂಚಾಯತಿಂದ ಸಿಗುವ ಸೌಲಭ್ಯವನ್ನ ಇವಾಗ ನಿಮ್ಮ SC/ST ಫಲಾನುಭವಿಗಳು ಇರ್ಬೋದು, ಅಂಗವಿಕಲರಿಗೆ ಸಿಗುವಂತಹ ಸೌಲಭ್ಯ, ಪಂಚಾಯತ್ ಸಿಗುವಂತಹ ಸೌಲಭ್ಯ ಇರ್ಬೋದು, ಯಾವುದೇ ಸೌಲಭ್ಯವನ್ನು ಕಟ್ಟ ಕಡೆಗೆ ನಮ್ಮ 15 ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಸಕ್ರಿಯವಾಗಿ ಕೆಲಸ ಮಾಡಿ ಪ್ರತಿಯೊಬ್ಬ ಫಲಾನುಭವಿಗೂ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯತಿಂದ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಆಗ್ತದೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಉಂಟು. ಅದರಲ್ಲಿ ಸಫಲತೆಯನ್ನು ಕೂಡ ಕಂಡುಕೊಂಡಿದ್ದೇವೆ. ನಮ್ಮ ಬಗ್ಗೆ ಜನರಿಗೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ. ಸರಿ, ತಾವು ಶಕ್ತಿ ಮೀರಿ ಪ್ರಯತ್ನಗಳನ್ನ ಮಾಡ್ತೀರಿ. ಜನರಿಗೆ ಇವತ್ತು ಒಂದು ನಿಟ್ಟಿನಲ್ಲಿ ಸಮಸ್ಯೆಗಳು ಅಂತಕ್ಕಂಥ ಬರ್ತವೆ. ಈಗ ಕುಡಿಯುವ ನೀರಾಗಿರ್ಬೋದು, ರಸ್ತೆ, ದೀಪ, ಈ ಕಡೆ ಎಲ್ಲ ಒಂದು ಸ್ವಲ್ಪ ದೂರದ ಮನೆಗಳು ಅಂತಕ್ಕಂಥ ನಾನು ಕೇಳ್ಪಟ್ಟಿದ್ದೀನಿ. ಇಂಥವ್ರಿಗೆಲ್ಲ ಯಾವ ರೀತಿ ಅವ್ರಿಗೆ ಬೇಕು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಕ್ಕೆ ಅನುದಾನ ಕೂಡ ಯಾವ ರೀತಿ ಎಲ್ಲ ಬಳಸ್ಕೊಳ್ತೀರಿ? ನಮ್ಗೆ ಗೊತ್ತಿರುವಂತೆ ಮುದ್ರಾಡಿಯಲ್ಲಿ ಕಬ್ಬಿನಾಲೆ ಗ್ರಾಮ ಪಂಚಾಯತ್, ಅಬ್ಬಿನಾಲೆ ಗ್ರಾಮ ಕೂಡ ಮುದ್ರಾಡಿ ಗ್ರಾಮ ಪಂಚಾಯತಿ ಬರ್ತದೆ. ಬಾಲ್ಚಾರವನ್ನು ಸೇತು ಕಟ್ಟ ಕಡೆ ತುದಿ ಆ ಭಾಗ ಕೂಡ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ಮಂತ್ರಿ ಆಗಿರುವ ಸಂದರ್ಭದಲ್ಲಿ ಆ ಮೂಲೆಗೆ ಸಮೇತ ಕಾಂಕ್ರೀಟ್ ರಸ್ತೆಗಳನ್ನ, ಕಾಲು ಸಂಖ್ಯೆ ರಚನೆ ಮಾಡಿ, ವಿದ್ಯುತ್ ಅನ್ನ, ಪ್ರತಿಯೊಂದು ವ್ಯವಸ್ಥೆಗಳನ್ನ ನಾವು ಅವರಿಗೆ ಮಾಡಿಕೊಟ್ಟಿದ್ದೇವೆ. ಮೂಲಭೂತ ಸೌಕರ್ಯ, ದೊಡ್ಡ ಸೇತುವೆ ಇರ್ಬೋದು, ಕುಂಡಾಲು ಎಂಬ ಭಾಗದಲ್ಲಿ ಕಿಂಡಿ ಅಣೆಕಟ್ಟು ಸಹಿತ ಸೇತುವೆ, ಮತ್ತೆ ದಾರಿದೀಪಗಳು, TCಗಳು ಎಲ್ಲದನ್ನ ನಾವು ಜನರಿಗೆ ಸೌಲಭ್ಯವನ್ನು ಕೊಟ್ಟಿದ್ದೇವೆ. ಇಲ್ಲಿ ಬಂದು ಕೆಲವೊಂದು ಕಡೆ ನಾನು ಕೇಳಿರ್ತ ಹಾಗೇನಂದ್ರೆ ಪಂಚಾಯಿತಿಗಳಲ್ಲೂ ಕೂಡ ರಾಜಕೀಯ ನಡೆಯುತ್ತೆ, ಆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ರಾಜಕೀಯದಿಂದ ಕುಂಠಿತಗೊಳ್ಳುತ್ತೆ ಅಂತ ಕೇಳಿದ್ದೀವಿ. ನಿಮ್ಮ ಒಂದು ಭಾಗದಲ್ಲಿ ಆ ರೀತಿ ಎಲ್ಲ ಅಂತಕ್ಕಂಥದ್ದು ಕೆಲವೊಂದು ಕಡೆ ಚರ್ಚೆ. ಇದನ್ನ ಹೇಗೆ ನಿಭಾಯಿಸ್ತೀರಿ? ಆ ಚುನಾವಣೆ ಪೂರ್ವಕವಾಗಿ ಹೇಗಿರ್ತೀರಾ, ಅಥವಾ ಈ ಒಂದು ಸದಸ್ಯರಾಗಿ ಟೀಮ್ ಎಲ್ಲ ಆದ್ಮೇಲೆ ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಾ ಅಂತ? ಮುದ್ರಾಡಿ ಗ್ರಾಮ ಪಂಚಾಯತಿಗೆ ನಾವು ತಿಳಿದ ಮಟ್ಟಿಗೆ ಅಭಿವೃದ್ಧಿ ವಿಚಾರದಲ್ಲಿ ಮತ್ತೆ ಜನರಿಗೆ ಕೊಡುವ ಸೌಲಭ್ಯದಲ್ಲಿ ನಾವು ಎಂದೂ ರಾಜಕೀಯ ಮಾಡಲಿಲ್ಲ, ಇನ್ನೂ ಕೂಡ ಮಾಡುವುದಿಲ್ಲ. ಅದಾಗ ನಮ್ಮ ವಿರೋಧಿಗಳೇ ಆಗಿದ್ದು ಅವರಿಗೆ ಗ್ರಾಮ ಪಂಚಾಯತ್ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಅವರು ಅರ್ಹರಾಗಿದ್ರೆ ಪಂಚಾಯತ್ ಆಡಳಿತದಲ್ಲಿ ಯಾವುದೇ ರೀತಿ ಅವರಿಗೆ ತೊಂದರೆಯನ್ನು ನಾವು ಮಾಡಲಿಲ್ಲ, ಮಾಡುವುದು ಕೂಡ ಇಲ್ಲ. ಅದು ಅವರ ಹಕ್ಕು, ಜನರಿಗೆ ನಾವು ಸೌಲಭ್ಯವನ್ನು ಕೊಡ್ತೇವೆ. ಆ ಸೌಲಭ್ಯಕ್ಕೆ ಅವರು ಅರ್ಹರಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಯಾವುದೇ ರೀತಿಯ ತೊಂದರೆಯನ್ನು ನಾವು ಮಾಡುವುದೂ ಇಲ್ಲ, ಮಾಡಲೂ ಇಲ್ಲ. ಅದ್ರಲ್ಲಿ ನಾವು ರಾಜಕೀಯ ಮಾಡುವುದೇ ಇಲ್ಲ. ಈಗ ಇನ್ನೊಂದು, ಸರ್ಕಾರದಿಂದ ಬರ್ತಕ್ಕಂಥ ಒಂದು ಅನುದಾನ, ಅದರ ಜೊತೆಗೆ ಅವರೇ ಆದಂತ ಗಣ್ಯರನ್ನ ಕೊಟ್ಟು ಕೆಲಸಗಳನ್ನ ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಅನುದಾನಗಳು, ಅದೇ ರೀತಿ ಕೆಲಸಗಳನ್ನ ಮಾಡಕ್ಕಾಗಲ್ಲ ಅಂತಕ್ಕಂಥದ್ದು ಕೊರಗನ್ನ ಹೇಳ್ತಾರೆ ಈ ಕಡೆ ಭಾಗಗಳಲ್ಲಿ. ಅದನ್ನ ಹೇಗಿರಬೇಕು, ಯಾವ ರೀತಿ ಗೈಡ್ಲೈನ್ಸ್ ಕೊಡಬೇಕಾ, ಅಥವಾ ಗೈಡ್ಲೈನ್ಸ್ ಪಂಚಾಯಿತಿ ಅವರೇ ರೂಪಿಸಿ ಆ ಒಂದು ಕಾರ್ಯ ಯೋಜನೆಗಳನ್ನ ಕೆಲಸಗಳ ಮಾಡೋದಕ್ಕೆ ಸಹಕಾರಿಯಾಗಬೇಕು? ಹೇಗೆ, ಏನ್ ಹೇಳ್ತೀರಿ? ನನ್ನ ಅಭಿಪ್ರಾಯ, ಸರ್ಕಾರ ಪಂಚಾಯತಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಗೈಡ್ಲೈನ್ಸ್ ಅನ್ನು ಸ್ವಲ್ಪ ಆಯಾ ಗ್ರಾಮ ಪಂಚಾಯತಿಗೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ರೆ, PDO ಇರ್ತಾರೆ, EO ಇರ್ತಾರೆ, ಅವರನ್ನ ಆ ಕಮಿಟಿ ಒಳಗೆ ಹಾಕೊಂಡು ಸ್ವಲ್ಪ ಅವ್ರು ಕೊಟ್ಟ ಗೈಡ್ಲೈನ್ಸ್ ಮಾನದಂಡ ಏನಿರುತ್ತೆ ಅದನ್ನ ಸ್ವಲ್ಪ ಸ್ಥಳೀಯವಾಗಿ ನಮಗೆ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ರೆ ಇನ್ನಷ್ಟು ಅಭಿವೃದ್ಧಿಯನ್ನು ಭೌಗೋಳಿಕವಾಗಿ, ಈಗ ಬೆಂಗಳೂರು ಗ್ರಾಮ ಪಂಚಾಯತಿಗೂ ಗ್ರಾಮೀಣ ಮಲೆನಾಡು ಭಾಗದ ಗ್ರಾಮ ಪಂಚಾಯತಿಗೂ ಒಂದೇ ಗೈಡ್ಲೈನ್ಸ್ ಮಾಡಿದ್ರೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಇದೇ ಭೌಗೋಳಿಕ ಪರಿಸ್ಥಿತಿಯೇ ಬೇರೆ. ಹಾಗಾಗಿ ಅದನ್ನು ಸ್ವಲ್ಪ ಸರ್ಕಾರ ಸ್ವಲ್ಪ ಸಡಿಲ ಮಾಡಿ ತಾತ್ಕಾಲಿಕವಾಗಿ ನಮ್ಮ ಸ್ಥಳೀಯವಾಗಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಸ್ವಲ್ಪ ಜನರಿಗೆ ಒಳ್ಳೆ ರೀತಿಯ ಸೌಲಭ್ಯವನ್ನು ಕೊಡ್ಲಿಕ್ಕೆ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಕೆಲವೊಂದು ಕಡೆ ಆದಾಯ ಸಂಪನ್ಮೂಲ ಜೊತೆಗೆ ಏನಂದ್ರೆ ಟ್ಯಾಕ್ಸ್ ಪಾವತಿ ಮೂಲಕ ಕೂಡ ಏನಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ. ಕೆಲವೊಂದು ಕಡೆ ರೆವಿನ್ಯೂನೇ ಇರಂಗಿಲ್ಲ ಅಂತ ಪ್ರದೇಶಗಳು ಕೂಡ ಅಭಿವೃದ್ಧಿ ಮಾಡ್ತಾರೆ. ನಿಮ್ಮ ಪ್ರಕಾರ ಹೇಳೋದಾಗಿದ್ದಲ್ಲಿ ಕರ್ನಾಟಕದ ಎಷ್ಟೋ ಗ್ರಾಮ ಪಂಚಾಯತಿಗಳಿಗೆ ಇನ್ನೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಯೋಜನೆ ಮತ್ತೆ ಜೊತೆಗೆ ಅವ್ರಿಗೆ ಅನುಭವಗಳು ಕೂಡ ಕೊಡುತ್ತೆ. ನಿಮ್ಮ ಭಾಗದ ಒಂದು ಅನುಭವಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀವಿ? ನಮ್ಮ ಭಾಗದಲ್ಲಿ ನಮಗೆ ಸಕ್ರಿಯವಾಗಿ ಕೆಲಸ ಮಾಡುವಂತ ಒಂದು PDO ಸಿಕ್ಕಿದ್ದಾರೆ ಇತ್ತೀಚೆಗೆ. ಒಂದು ಮುಂದೆ ಕೂಡ ಇದ್ರು, ಈಗ ನಾವು ಸ್ವಲ್ಪ ಅವರಿಗಿಂತ ಸ್ವಲ್ಪ ಒಳ್ಳೆ ರೀತಿ ಕೆಲಸ ಮಾಡಿ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ನಾವು ಒಳ್ಳೆ ಪ್ರಗತಿಯನ್ನು ಸಾಧಿಸ್ತಾ ಇದ್ದೇವೆ. ಮನೆಗೆ ನಾವು ಈ ನಲ್ಲಿ ನೀರು ಮುಖಾಂತರ ಕೊಡ್ಕೊಂಡು ಮೀಟರ್ ರೀಡಿಂಗ್ ಅಲ್ಲಿ ನಲ್ಲಿ ನೀರು ನಾವು ಬಿಲ್ ತಗೊಳ್ತಾ ಇದ್ದೇವೆ. ಮೀಟರ್ ರೀಡಿಂಗ್ ಪೆನ್ನಲ್ಲಿ ಬರೆಯುವುದಲ್ಲ, ಆನ್ಲೈನ್ ಕರೆಂಟ್ ಬಿಲ್ ಎಲ್ಲ ಬರ್ತದೆ, ಆ ಟೈಪ್ ಮೀಟರ್ ರೀಡಿಂಗ್ ಮುಖಾಂತರ ನಾವು ಕರೆಂಟ್ ಬಿಲ್ ತಗೊಳ್ತಾ ಇದ್ದೇವೆ. ಮನೆ ತೆರಿಗೆ ಕೂಡ ಎಲ್ಲ ಟ್ಯಾಕ್ಸ್ ಏನ್ ಪಂಚಾಯತಿಗೆ ಏನ್ ಬರ್ತದೆ ಎಲ್ಲವನ್ನು ನಾವು ಒಂದ್ಸರ್ತಿ ನಾವು ಟ್ಯಾಕ್ಸ್ ಕರೆದಲ್ಲಿ 85% ಸಾಧನೆ ಸಾಧಿಸ್ತೇವೆ. 85%
85%. ಅಷ್ಟು ಕಲೆಕ್ಷನ್ ಮಾಡಿ ನಾವು ಪಂಚಾಯತಿಗೆ ಸಿಗುವ ಏನು ಸೌಲಭ್ಯ ಜನರಿಗೆ ಟ್ಯಾಕ್ಸ್ ಕಟ್ಟಬೇಕು ಎಲ್ಲವನ್ನ ನಾವು ಮನೆ ಮನೆ ಹೋಗಿ ಕಲೆಕ್ಷನ್ ಮಾಡುವಂತ ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈಗ ನೀರು ಪೂರೈಕೆಗೆ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಇದಾಗುತ್ತಾ ಅಥವಾ ಬೇರೆ ಒಂದು ಸಕ್ರಿಯವಾಗಿ ಮೊದಲೆಲ್ಲ ಹೇಗ್ ಮಾಡ್ತಾ ಇದ್ರಿ ಹಾಗೇನೆ ನೀರು ಪೂರೈಸ್ತೀರಾ ಹೇಗೆ? ಇಲ್ಲ, ಜಲ್ ಜೀವನ್ ಪೈಪ್ ಲೈನ್ ಮುಖಾಂತರ ಈಗ ನೀರು ಕೇಂದ್ರ ಸರ್ಕಾರ ಬರ್ಲಿಕ್ಕೆ ಹೋಗಿ ಕೆಲವೆಲ್ಲ ಈ ದೊಡ್ಡ ದೊಡ್ಡ 3-4 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಲಿಕ್ಕೆ ಪಂಚಾಯತಿಂದ ಯಾವುದೇ ಅಷ್ಟು ದೊಡ್ಡ ಅನುದಾನ ಇರಲಿಲ್ಲ. ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಯೋಜನೆ ಮುಖಾಂತರ ಬರ್ಲಿಕ್ಕೆ ಹೋಗಿ ಕಟ್ಟೆ ಕಡೆ ವ್ಯಕ್ತಿ ಕೂಡ ಮನೆ ಬಾಗಿಲಿಗೆ ನಲ್ಲಿ ನೀರು ವ್ಯವಸ್ಥೆ ಮಾಡ್ಲಿಕ್ಕೆ ಆಯ್ತು. ನಮಗೆ ಸ್ವಲ್ಪ ಬೇಸಿಗೆಗಾಗಲೇ 1-2 ತಿಂಗಳು ನೀರಿನ ಮೂಲದ ಕೊರತೆ ಇರುವುದರಿಂದ ಸ್ವಲ್ಪ ಜನರಿಗೆ ತೊಂದರೆ ಆಗಿಲ್ಲ ಅಂತ ಹೇಳುದಿಲ್ಲ. ಆದ್ರೂ ಮುಂದಿನ ದಿನಗಳಲ್ಲಿ ವಾರ ಯೋಜನೆ ಮುಖಾಂತರ ಕೆಲಸ ಕಾರ್ಯ ಆಗ್ತಾ ಉಂಟು. ಇನ್ನೊಂದು ವರ್ಷದಲ್ಲಿ ಆ ನೀರು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಬಂದ್ರೆ ಎಲ್ಲ ಮನೆ ಮನೆಗೆ ಕುಡಿಯುವ ನೀರು ಮುಟ್ಟುವ ಮಹತ್ವಾಕಾಂಕ್ಷಿ ಯೋಜನೆ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತದೆ ಅಂತ ಹೇಳ್ತೇವೆ. ಈ ಇನ್ನೊಂದು ಕೂಡ ಚರ್ಚೆ ನಡೀತಾ ಇದೆ, ಏನಂತಂದ್ರೆ ಈ ಕಡೆ ಅರಣ್ಯ ಪ್ರದೇಶ ಹೆಚ್ಚು, ಅರಣ್ಯ ಪ್ರದೇಶ ಇರತಕ್ಕಂತ ಒಂದು ಕಾರಣದಲ್ಲಿ ಎಷ್ಟೋ ಜನರಿಗೆ ಮನೆಗಳ ಒಂದು ಹಕ್ಕು ಪತ್ರಗಳು ಇಲ್ಲ ಅಂತಕ್ಕಂಥದ್ದು ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ ನಿಮ್ಮ ಪಂಚಾಯತಿ? ಅದಕ್ಕೆಲ್ಲ ಹೇಗೆ ನೆರವು ಮಾಡಿಕೊಟ್ರೆ ಜನರಿಗೆ? ಈಗ ಜನರಿಗೆ ನಾವು ನಮ್ಮ ಹಿಂದಿನ ಸರ್ಕಾರ ಇರಬೇಕಾದ್ರೆ 94 CADಯಲ್ಲಿ ಯಾವುದೆಲ್ಲ ಎಲಿಜಿಬಿಲಿಟಿ ಉಂಟು, ಕಾನೂನಿನ ಚೌಕಟ್ಟಿನ ಒಳಗೆ ಯಾರು ಬರ್ತಾರೆ ಎಲ್ಲ ಹೆಚ್ಚಿನ ಅವರಿಗೆ ಹಕ್ಕು ಪತ್ರ ಕೊಟ್ಟಾಗಿದೆ. ಈ ಕೆಲವು ಸರ್ಕಾರ, ಈಗಿನ ಸರ್ಕಾರ ಕುಂಕಿ ಹಕ್ಕು ಸ್ವಲ್ಪ ಆ ಸಮಸ್ಯೆ ಇದ್ದ ಸ್ವಲ್ಪ ಉಂಟು, ಅದನ್ನು ಕೂಡ ಮೊನ್ನೆ ಹೇಳಿದ್ದಾರೆ. ಆದಷ್ಟು ಬೇಗ ನಾವು ಪ್ರಯತ್ನ ಮಾಡಿ ಅದನ್ನು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಾದ್ರೆ ಈ ಭಾಗದ ಜನರಿಗೆ ತುಂಬಾ ಅನುಕೂಲ ಆಗ್ತದೆ. ಅದರಿಂದ ಆ ಕುಂಕಿಯ ಒಂದು ವಿಷಯವನ್ನ ಸರ್ಕಾರ ಪರಿಗಣನೆ ತಗೊಂಡು ಪರಿಹಾರ ಮಾಡಿಕೊಟ್ರೆ ಮುದ್ರಾಡಿ ಗ್ರಾಮ ಪಂಚಾಯತ್ ಹೆಚ್ಚಿನ ರೈತರಿಗೆ ಮತ್ತೆ ಮನೆಗಟ್ಟಿ ಕೂತವರಿಗೆ ಎಲ್ಲರಿಗೂ ಹಕ್ಕುಪತ್ರ ಸಿಗುವಾಗಿ ಪ್ರಯತ್ನ ಮಾಡಿದ್ರೆ ಸರ್ಕಾರ ಲೆವೆಲ್ ಆಗುವಂತ ಪ್ರಯತ್ನಗಳು ಅದನ್ನ ಮಾಡಿದ್ರೆ ಈ ಭಾಗದ ಜನರಿಗೆ ತುಂಬಾ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ. ಈ ಭಾಗದ ಜನರಿಗೆ ಅಂದ್ರೆ ಈ ಒಂದು ಹಕ್ಕುಪತ್ರದ ನಿವೇಶನ ಬಿಟ್ರೆ ಬೇರೆ ಯಾವ ರೀತಿಯ ಸಮಸ್ಯೆಗಳು ಜಾಸ್ತಿ ಎದುರಾಗುತ್ತೆ? ಮಳೆಗಾಲದ ಸಮಯದಲ್ಲಾಗಿರ್ಬೋದು, ಇನ್ನು ಇನ್ನಿತರ ಸಮಸ್ಯೆಗಳ ಅಥವಾ ಏನೆಲ್ಲ ಇರುತ್ತೆ ಈ ಕಡೆ? ಈಗ ನಮ್ಮ ಮತ್ತವನ್ನು ಕಬ್ಬಿನಾಲೆ ಅನ್ನೋ ಪ್ರದೇಶದಲ್ಲಿ ಸೇತುವೆ ಆಗಬೇಕಂದ್ರೆ ಬಹಳ ದೊಡ್ಡ ಬೇಡಿಕೆ. ಈ ಅರಣ್ಯ ಇಲಾಖೆಯವರ ಕ್ಲಿಯರೆನ್ಸ್ ಇಲ್ಲದೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂತದೆಲ್ಲ ಸ್ವಲ್ಪ ಅರಣ್ಯ ಇಲಾಖೆ ಸ್ವಲ್ಪ ಈ ಮೂಲಭೂತ ಸೌಕರ್ಯಕ್ಕೆ ಸ್ವಲ್ಪ ಕಾನೂನನ್ನು ಸಡ್ಲು ಮಾಡಿದ್ರೆ ಈ ಭಾಗದ ಜನರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅನ್ನೋದು ಅನಿಸಿಕೆ. ಈ ಕಡೆ ಭಾಗದಲ್ಲಿ ನೀವು ಶಿಕ್ಷಣಕ್ಕೆ, ಯಾಕಂದ್ರೆ ಕೆಲವೊಂದಿಷ್ಟು ಪಂಚಾಯತಿ ಅವರು ಏನ್ ಹೇಳ್ತಾರೆ, ಶಿಕ್ಷಣಕ್ಕೆ ನಾವು ಮಹತ್ವವನ್ನು ಕೊಡಲ್ಲ, ಜೊತೆಗೆ ಕೆಲಸನೂ ಕೂಡ ಮಾಡಕ್ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕಾಗುತ್ತೆ? ಇವತ್ತು ಶಿಕ್ಷಣ ಮಹತ್ವ ಕೊಟ್ರೆ ಇವತ್ತು ಕೆಲಸಗಳನ್ನ ಮಾಡಕ್ ಸಾಧ್ಯತೆ ಆಗ್ತದೆ. ಅದಕ್ಕೆ ತಾವೆಲ್ಲ ಹೇಗೆ ಮಾಡ್ತಾ ಇದ್ದೀವಿ? ಈಗ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಬಂದ್ಮೇಲೆ ಮುದ್ರಾಡಿ ಗ್ರಾಮ ಪಂಚಾಯತ್ ಇರುವಂತ ವ್ಯಾಪ್ತಿಗೆ ಒಳಪಟ್ಟ ಅಂಗನವಾಡಿ ಇರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಸುಸಜ್ಜಿತವಾದ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಡ್ಬೋದು. ಅಂಗನವಾಡಿಗಳಿಗೆ ಎಲ್ಲ ಸ್ವಲ್ಪ ಪಾತ್ರೆಗಳಲ್ಲೆಲ್ಲ ನೀರೆಲ್ಲ ಬಿಟ್ಟು ಸ್ವಲ್ಪ ಗಲೀಜಿತ್ತು. ಅಂತ ಅಂಗನವಾಡಿಗಳಿಗೆ ಅದನ್ನು ಗುರುತಿಸಿ ಸ್ವಚ್ಛ ಭಾರತ್ ಮಿಷನ್ SBM ಯೋಜನೆ ಅಡಿಯಲ್ಲಿ ಇಂಗು ಗುಂಡಿ ಸೌಲಭ್ಯನ ಮಾಡಿ ನೀವು ನಮ್ಮ ಗ್ರಾಮ ಪಂಚಾಯತ್ ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಭೇಟಿ ಕೊಡ್ಬೋದು, ಅಂಗನವಾಡಿ ಭೇಟಿ ಕೊಡ್ಬೋದು. ಅಷ್ಟು ಕ್ಲೀನ್ ಇದೆ, ಎಲ್ಲೂ ನೀರು ಬಿಟ್ಟದ್ದು ಸೊಳ್ಳೆ ಗಿಳ್ಳೆ ಏನಿಲ್ಲ. ಇಂಗು ಗುಂಡಿ ನಿರ್ಮಾಣ ಮಾಡಿ ಎಲ್ಲ ವ್ಯವಸ್ಥೆಗಳ ಮಾಡಿದ್ವಿ, ಶೌಚಾಲಯಗಳು, ಕುಡಿಯುವ ನೀರು. ಮತ್ತೆ ನಾವು ಮಕ್ಕಳಿಗೆ ವರ್ಷಕ್ಕೊಂದ್ಸರ್ತಿ ಒಂದೊಂದು ಶಾಲೆಯನ್ನು ಗುರುತಿಸಿ ಕ್ರೀಡಾ ರೀತಿಯಲ್ಲಿ ಮಕ್ಕಳಿಗೆ ಆಟ ಆಡುವಂತ ಕ್ರೀಡಾ ಸಾಮಗ್ರಿಗಳನ್ನು ಕೂಡ ಕೊಡ್ತೇವೆ. ಮತ್ತೆ ನಾವು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿಂದಿನ ಅಧ್ಯಕ್ಷರು, ಹಿಂದಿನ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಸರ್ಕಾರ ಶಾಲೆಗಳಿಗೆ ಏನೆಲ್ಲ ಅದರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ನಮ್ಮ ಗ್ರಾಮ ಪಂಚಾಯತ್ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ವ್ಯವಸಾಯ ಪದ್ಧತಿಗಳೇನಾದ್ರೂ ಇದೆಯಾ ಅಥವಾ ವ್ಯವಸಾಯ ಪದ್ಧತಿಗಳಲ್ಲಿ ಏನ್ ಬೆಳೀತಾರೆ, ಕೃಷಿ ಯಾವ ರೀತಿ ಹೆಚ್ಚಾಗಿ ಯಾವ ರೀತಿ ಎಲ್ಲ ಅನುಕೂಲತೆಗಳನ್ನ ತಾವು ಮಾಡ್ಕೊಡ್ತೀವಿ? ಹೆಚ್ಚಾಗಿ ಈ ಭಾಗದಲ್ಲಿ ಅಡಿಕೆ ಮತ್ತೆ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಾನು ಸಣ್ಣದೊಂದು ಆಗ್ರಹ ಮಾಡುವುದು, ಭತ್ತದ ಕೃಷಿ ಮಾಡುವಂತಹ ರೈತರಿಗೆ ಉದ್ಯೋಗ ಖಾತ್ರಿಯಲ್ಲಿ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಈ ಭಾಗದ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಅದು ಇಷ್ಟೊತ್ತು ಭತ್ತದ ಕೃಷಿ ಮಾಡಲಿಕ್ಕೆ ಉದ್ಯೋಗ ಖಾತ್ರಿ ಅಡಿಕೆಗಿದೆ, ತೆಂಗುಗಿದೆ, ಎಲ್ಲ ಬೆಳೆಗಳಿಗೆ ಇದೆ. ಈ ಭಾಗದ ಜನರು ಭತ್ತದ ಕೃಷಿ ಮಾಡೋದಕ್ಕೆ ಒಂದು ಉದ್ಯೋಗ ಖಾತ್ರಿಯಲ್ಲಿ ಅವಕಾಶ ಮಾಡಿಕೊಟ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಮತ್ತೆ ನಾವೀಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಜಿಲ್ಲೆಗೆ ದ್ವಿತೀಯ ಸ್ಥಾನದಲ್ಲಿ ನಾವಿದ್ದೇವೆ. ನಾವು ಗೊತ್ತಿರ್ಬೋದು, ಗಮನಿಸಿರ್ಬೋದು, ಉಡುಪಿ ಜಿಲ್ಲೆಯಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜನರಿಗೆ ಮುಗಿಸುವಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಅಡಿಕೆ ತೋಟ ಇರ್ಬೋದು, ಹಟ್ಟಿ ರಚನೆ ಇರ್ಬೋದು, ಬಾವಿ ರಚನೆ ಇರ್ಬೋದು, ಮನೆ ನಿರ್ಮಾಣದಲ್ಲಿ ಕೂಡ ಇರ್ಬೋದು, ಪ್ರತಿಯೊಂದು ಕೂಡ ಉದ್ಯೋಗ ಖಾತ್ರಿಯಲ್ಲಿ ಏನು ಮಾಡ್ಲಿಕ್ಕೆ ಅವಕಾಶ ಉಂಟು. ಕಾಲು ಸಂಕಸ ರಚನೆ ಸಮೇತ ಈಗ ತೆಗೆದಿದ್ದಾರೆ. ಇದ್ರ ಹಿಂದೆ ಕಾಲು ಸಂಖ್ಯೆ ರಚನೆ ಸಮೇತ ನಾವು ಉದ್ಯೋಗ ಖಾತ್ರಿಯಲ್ಲಿ ಮಾಡಿಕೊಟ್ಟಿದ್ದೇವೆ. ಈಗ ನಿಮ್ಮ ಮುದ್ರಾಡಿ ಅಂತಂದ್ರೆ ಮುದ್ರಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿಶೇಷತೆ ಅಂತಂದ್ರೆ
ಏನಿದೆ ವಿಶೇಷತೆ ಆ ಇಲ್ಲಿನ ಮುದ್ರಾಡಿಗೆ? ಸ್ವತಂತ್ರ ಹೋರಾಟಗಾರರು ಮುದ್ರಾಡಿಯಲ್ಲಿ 5 ಜನ ಇದ್ದಾರೆ. ಮಿಲಿಟರಿ ಯೋಧರು ಇದ್ದಾರೆ. ಫಾಲ್ಸ್ ಇದೆ, ಕಬ್ಬಿನಾಲೆ ಅನ್ನೋ ಪ್ರದೇಶದಲ್ಲಿ ಫಾಲ್ಸ್ ಎಲ್ಲ ಇದೆ. ಸ್ವಲ್ಪ ಭೌಗೋಳಿಕವಾಗಿ ವಿಶಿಷ್ಟವಾದಂತಹ ಒಂದು ಪ್ರದೇಶವನ್ನ ಮುದ್ರಾಡಿ ಗ್ರಾಮ ಪಂಚಾಯತ್ ಒಳಗೊಂಡಿದೆ. ಈಗ ಅವೇರ್ನೆಸ್ ನೀಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಂದ್ರೆ ಸಾಹಿತಿಗಳಿದ್ದಾರೆ, ಯಕ್ಷಾಭಿಮಾನಿಗಳಿದ್ದಾರೆ, ಯಕ್ಷಗಾನಕ್ಕೆ ಸಹಕಾರ ಮಾಡುವವರಿದ್ದಾರೆ, ಸಪೋರ್ಟ್ ಮಾಡುವವರಿದ್ದಾರೆ, ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಕೂಡ ಇದ್ದಾರೆ. ಈಗ ಅವೇರ್ನೆಸ್ ನೀಡ್ತಕ್ಕಂಥ ಒಂದು ವಿಚಾರಗಳೆಲ್ಲ ಬಂದ್ರೆ ಯುವ ಜನತೆಗೆ ಹಾಗೂ ಎಲ್ಲ ಒಂದು ಜನತೆಗೆ ಪಂಚಾಯತಿಯ ಒಂದು ಸೌಲಭ್ಯಗಳಾಗಿರ್ಬೋದು, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡಬಹುದು, ಸೌಲಭ್ಯಗಳನ್ನ ಹೇಗೆ ಪಡ್ಕೊಳ್ಬಹುದು ಜನರು ಅಂತಕ್ಕಂಥ ಅವೇರ್ನೆಸ್ ನೀಡ್ತಕ್ಕಂಥ ಅವೇರ್ನೆಸ್ ಇರುವಂತ ಕೆಲಸವನ್ನ ಮೊಟ್ಟ ಮೊದಲಿಗೆ ರಾಷ್ಟ್ರಗೀತೆ ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಮುದ್ರಾಡಿಯವರಾದಂತಹ ಒಬ್ಬರು ನಿವೃತ್ತ ಯೋಧರು ವಿಜಯ್ ಕುಮಾರ್ ಅಂತ ಅವ್ರು ಕೊಟ್ಟಿದ್ದಾರೆ, ಒಂದು ಮೈಕ ಕೊಟ್ಟಿದ್ದಾರೆ. ಪ್ರತಿ ದಿವಸ ನಾವು ಬೆಳಿಗ್ಗೆ 8 ಗಂಟೆಗೆ ರಾಷ್ಟ್ರಗೀತೆಯನ್ನ ಮೈಕದ ಮುಖಾಂತರ ಸಾಧಾರಣ ಒಂದು 500 ಮೀಟರ್ ವ್ಯಾಪ್ತಿಯವರೆಗೆ ಕೇಳುವಾಗ ಒಂದು ರಾಷ್ಟ್ರಗೀತೆಯನ್ನ ಪ್ರತಿ ದಿವಸ ಬೆಳಿಗ್ಗೆ ನಾವು ಹಾಕ್ತೇವೆ. ಬೆಳಿಗ್ಗೆ 8 ಗಂಟೆ ಸ್ವಲ್ಪ ರಾಷ್ಟ್ರಗೀತೆ ಬಗ್ಗೆ, ರಾಷ್ಟ್ರದ ಬಗ್ಗೆ ಸ್ವಲ್ಪ ಜನರಿಗೆ ಗೌರವ ಬರಲಿ ಅನ್ನೋ ಉದ್ದೇಶದಿಂದ ಅವೇರ್ನೆಸ್ ಆಗೋ ದೃಷ್ಟಿಯಲ್ಲಿ ಅದು ಒಂದು ಕೆಲಸವನ್ನು ಮಾಡ್ತಿದ್ವಿ. 2ನೇದಾಗಿ ಸ್ವಚ್ಛತೆ, ಮನೆಗೆ ಹೋಗಿ ನಮ್ಮ SLM ಗಾಡಿ ಇದೆ, ಆ ಗಾಡಿಯಲ್ಲಿ ಮನೆಗೆ ಹೋಗಿ ಕಸವನ್ನ ಕಲೆಕ್ಷನ್ ಮಾಡ್ತಾ ಇದ್ದೇವೆ. ಜನರು ಸ್ವಲ್ಪ ಆ ಕಡೆ ಈ ಕಡೆ ಕಸ ಯಾಕೆ ಕೊಡ್ಬೇಕು ಅನ್ನೋದು ಗೊಂದಲ ಇತ್ತು. ಈಗ ಕ್ರಮೇಣವಾಗಿ ಸರಿಯಾಗ್ತಾ ಇದೆ. ಇನ್ನೊಂದು ವರ್ಷದಲ್ಲಿ ಜನರೇ ಫೋನ್ ಮಾಡ್ತಾರೆ, ಬಗ್ಗೆ ನಿಮ್ದು SLM ಗಾಡಿ ಬರಲಿಲ್ಲ, ಕಸ ಕಲೆಕ್ಷನ್ ಮಾಡಿ ಇಟ್ಟಿದ್ದೇವೆ ಅನ್ನುವಂತ ಹಂತದವರೆಗೆ ತರುವಂತ ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ. ಓಕೆ ಸರ್, ತುಂಬಾ ಧನ್ಯವಾದಗಳು. ಕೊನೆಯದಾಗಿ ಏನಾದರೂ ಹೇಳ್ತೀರಾ ವೀಕ್ಷಕರಿಗಾಗಿ? ಮುದ್ರಾಡಿ ಗ್ರಾಮ ಪಂಚಾಯತ್ ಅಲ್ಲಿ ಜನರಿಗೆ ಯಾವುದೇ ತೊಂದರೆ ಆದಲ್ಲಿ ಅಥವಾ ಯಾವುದೇ ಸೌಲಭ್ಯದಲ್ಲಿ ತೊಂದರೆ ಆದಲ್ಲಿ ನೇರವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನ, ಸೆಕ್ರೆಟರಿ ಅವರನ್ನ, ಸಿಬ್ಬಂದಿಗಳನ್ನ, ಆ ಭಾಗದ ಪಂಚಾಯತ್ ಸದಸ್ಯರನ್ನ ಅವರು ಭೇಟಿಯಾಗಿ ತಮ್ಮ ಸಮಸ್ಯೆಯನ್ನ ಖುದ್ದಾಗಿ ಅವ್ರ ಹತ್ರ ಹೇಳಬೇಕಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ನನಗೆ ಬೇರೆ ರೀತಿಯಲ್ಲಿ ಅವ್ರ ಹತ್ರ ಇರೋದು ಹಾಗಾಗಿ ಹೇಳೋದಕ್ಕಿಂತ ನನ್ನ ಸಮಸ್ಯೆಯನ್ನ ಖುದ್ದಾಗಿ ನಾನು ಗ್ರಾಮ ಪಂಚಾಯತಿಗೆ ಬಂದು ತಿಳಿಸಿದ್ರೆ ಅದು ಏನಂತ ಸಮಸ್ಯೆ, ಎಷ್ಟು ದೊಡ್ಡ ಸಮಸ್ಯೆ ಆದ್ರೂ ಅದನ್ನು ನಾವು ಪರಿಹಾರ ಮಾಡಿಕೊಡ್ಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ ಅನ್ನೋದೇ ಕೊನೆಯದಾಗಿ ಮಾತು.